ನಮಸ್ಕಾರ ಎಲ್ರಿಗೂ. ಜಾಯ್ಸ್ ಆಫ್ ಮಲೆನಾಡು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಹಳ್ಳಿಗಳಲ್ಲಿ ಮಾಡುವಂಥ ರೀತಿಯಲ್ಲಿ ಒಂದು ಮೀನು ಸಾರನ್ನು ಮಾಡ್ತಾ ಇದ್ದೀನಿ ನಾನು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ kg ಆಗುವಷ್ಟು ಮೀನನ್ನು ತೊಗೊಂಡಿದ್ದೀನಿ. ಮೀನನ್ನು ಕ್ಲೀನ್ ಮಾಡಿ ನೀಟಾಗಿ ತೊಳೆದು ಇಟ್ಟಿದ್ದೀನಿ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಇಲ್ಲಿ 3ರಿಂದ 4 ಒಣಮೆಣಸು, 1/4 ಚಮಚದಷ್ಟು ಮೆಂತೆ, 1/2 ಚಮಚದಷ್ಟು ಧನಿಯಾ, 10ರಿಂದ 12 ಕಾಳಾಗುವಷ್ಟು ಕಾಳುಮೆಣಸು, ಹಾಗೆಯೇ ಜೀರಿಗೆ ಮೆಣಸು, ಇದು ಒಣಗಿರುವಂಥ ಜೀರಿಗೆ ಮೆಣಸು, ಇದರ ಬಗ್ಗೆ ಮತ್ತೆ ಹೇಳ್ತೀನಿ. ಆಮೇಲೆ 1/4 ಚಮಚದಷ್ಟು ಓಮ, 8ರಿಂದ 10 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಹಾಗೆಯೇ 1 ಕಪ್ಪು ತೆಂಗಿನ ತುರಿ ತೊಗೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ, ಶುಂಠಿ ಮತ್ತು ತೆಂಗಿನ ತುರಿನ ಬಿಟ್ಟು ಉಳಿದೆಲ್ಲವನ್ನು ನಾವು ಡ್ರೈ ರೋಸ್ಟ್ ಮಾಡಿ ಆಮೇಲೆ ಒಟ್ಟಿಗೆ ಸೇರಿಸಿ ಎಲ್ಲವನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ವಿಶೇಷವಾಗಿ ಒಂದು ಹುಳಿಯನ್ನು ಬಳಸ್ತಾ ಇದ್ದೀನಿ ಮೀನು ಸಾರಿಗೆ. ಇದಕ್ಕೆ ನಾವು ಮುರುಗಲ ಹುಳಿ ಅಂತ ಹೇಳ್ತೀವಿ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಈ ಹಣ್ಣಿಂದ ಈ ಹುಳಿನ ಮಾಡ್ಕೊಳ್ಳುವಂಥದ್ದು. ನಮ್ಮ ಮಲೆನಾಡಲ್ಲಿ ತೋಟಗಳಲ್ಲಿ ಅಥವಾ ಮನೆ ಹತ್ರ ಎಲ್ಲ ಈ ಹಣ್ಣಿನ ಮರ ಇರ್ತದೆ. ಅದು ಹಣ್ಣಾಗಿ ಬಿದ್ದ ಮೇಲೆ ಅದನ್ನು ಆರಿಸ್ಕೊಂಬಂದು ಒಡೆದ್ಬಿಟ್ಟು ಸಿಪ್ಪೆನ ಕೂಡ ಒಣಗಿಸ್ತೀವಿ. ಆಮೇಲೆ ಈ ಬೀಜ ಇದೆಯಲ್ಲ, ಇದನ್ನು ತೆಗೆದು ಇದರಲ್ಲಿರೋ ಜ್ಯೂಸನ್ನೆಲ್ಲ ಹಿಂಡಿ ಆಮೇಲೆ ಅದನ್ನು ಕುದಿಸಿ ಈ ಹುಳಿನ ಮಾಡ್ಕೊಳ್ಳುವಂಥದ್ದು. ಇದರ ಸಿಪ್ಪೆನ ಒಣಗಿಸಿರ್ತೀವಲ್ಲ, ಅದನ್ನು ಕೂಡ ನಾವು ಹುಣಸೆ ಹಣ್ಣನ್ನು ಬದಲಿಗೆ ಯೂಸ್ ಮಾಡಬಹುದು. ಈಗ ಈ ಮಸಾಲೆ ರುಬ್ಬಾಗಿದೆ. ರುಬ್ಬುವಾಗ ಇದಕ್ಕೆ 1/4 ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕಿ ರುಬ್ಬಿದ್ದೆ. ಈಗ ಇದನ್ನು ಸಾರು ಮಾಡುವಂಥ ಪಾತ್ರೆಗೆ ಈ ಮಸಾಲೆನೆಲ್ಲ ಹಾಕ್ಕೊಳ್ಳೋಣ. ನಾನಿಲ್ಲಿ ಸ್ಟವ್ ಹಚ್ಚಿ ಲೋ ಫ್ಲೇಮಲ್ಲಿಟ್ಟು ಮಸಾಲೆ ಹಾಕಿರುವಂಥ ಪಾತ್ರೆನ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ನೋಡಿ, ಮಸಾಲೆಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾನು ಮಿಕ್ಸಿ ಜಾರ್ ತೊಳೆದುಬಿಟ್ಟು ಅಷ್ಟು ನೀರನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಹಸಿಮೆಣಸು ಕಟ್ ಮಾಡ್ಕೊಂಡಿರೋದು, 1 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಮತ್ತು 1 ಟೊಮ್ಯಾಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಅಷ್ಟನ್ನು ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ತಿರುಗಿಸಿ ಕ್ಲೋಸ್ ಮಾಡಿ ಸ್ವಲ್ಪ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಈಗಿದು ಇಷ್ಟು ಕುದಿಯೋಕ್ಕೆ ಶುರುವಾದಾಗ ಮೀನನ್ನು ಸೇರಿಸ್ಕೋಬೇಕು ಮತ್ತು ಹುಳಿ ಮತ್ತು ಉಪ್ಪನ್ನು ಕೂಡ ಈ ಸಮಯದಲ್ಲೇ ಸೇರಿಸ್ಕೋಬೇಕು. ನಾನಿಲ್ಲಿ ಜೀರಿಗೆ ಮೆಣಸು ಬಳಸೋದ್ರ ಬಗ್ಗೆ ಹೇಳ್ತಾ ಇದ್ದೆ. ನಮ್ಮ ಮಲೆನಾಡು ಕಡೆ ದಿನನಿತ್ಯದ ಬಳಕೆಗಂತಲೇ 1-2 ಗಿಡನಾದರೂ ಮನೆ ಹತ್ರ ನೆಟ್ಕೊಂಡಿರ್ತಾರೆ ಸಾಮಾನ್ಯವಾಗಿ. ಬೇಸಿಗೆಯಲ್ಲಿ ಈ ಹಣ್ಣಾಗಿರುವಂಥ ಜೀರಿಗೆ ಮೆಣಸನ್ನೆಲ್ಲ ಕೊಯ್ದು ಚೆನ್ನಾಗಿ ಒಣಗಿಸಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ 1 ವರ್ಷದವರೆಗೂ ಇದನ್ನು ಬಳಸ್ಬೋದು. ಈಗ ಮಾರ್ಕೆಟಲ್ಲಿ ಈ ಥರ ಒಣಗಿಸಿರುವಂಥ ಜೀರಿಗೆ ಮೆಣಸು ಸಿಗ್ತದೆ ಎಲ್ಲ ಕಡೆ. ಇದನ್ನು ನಾವು ಬೇರೆ ಬೇರೆ ರೀತಿ ಅಡುಗೆಗಳಿಗೆ ಯೂಸ್ ಮಾಡ್ಬೋದು. ವಿಶೇಷವಾಗಿ ಮೀನು ಸಾರಿಗಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಉಪ್ಪಿನಕಾಯಿ ಮಾಡುವಾಗ ಮೆಣಸಿನ ಪುಡಿ ಜೊತೆಗೆ ಸ್ವಲ್ಪ ಈ ಜೀರಿಗೆ ಮೆಣಸಿನ ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸಾರೀಗ ಚೆನ್ನಾಗಿ ಕುದ್ದಿದೆ, ಮೀನು ಸಹ ಬೆಂದಿದೆ. ನಾನಿವತ್ತು ಇಲ್ಲಿ ನಾವು ಮಲೆನಾಡಲ್ಲಿ ಬಳಸುವಂಥ ಒಂದು ಹುಳಿಯನ್ನು ನಾನು ನಿಮಗೆ ಪರಿಚಯ ಮಾಡಿದ್ದೀನಿ. ನಾವು ಹೀಗೆ ನ್ಯಾಚುರಲ್ ಆಗಿ ಸಿಗುವಂಥ ಪದಾರ್ಥಗಳನ್ನು ನಾವು ಹೇಗೆ ಆಹಾರದಲ್ಲಿ ಅಥವಾ ಅಡುಗೆನಲ್ಲಿ ಬಳಸ್ತೀವಿ ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ಒಂದೊಂದಾಗಿ ಪರಿಚಯ ಮಾಡ್ತೀನಿ. ಈಗ ನಮ್ಮ ಮಲೆನಾಡಿನ ಸ್ಟೈಲ್ನ ಮೀನು ಸಾರು ರೆಡಿಯಾಗಿದೆ. ನಾನು ಇದನ್ನು ಅನ್ನದ ಜೊತೆ ಬಡಿಸ್ಕೊಳ್ತಾ ಇದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ.